ಬೇಸಿಗೆಗೂ ಮುನ್ನ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದೇ ಇರೋದು ಗ್ರಾಮಸ್ಥರನ್ನ ಮತ್ತಷ್ಟು ರೊಚ್ಚಿಗೇಳಿಸಿದೆ. ಈ ಹಿನ್ನೆಲೆಯಲ್ಲಿ ಪಿಡಿಒ ಮತ್ತೆ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನ ಖಂಡಿಸಿದ್ದಾರೆ. ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರುಗಡೆ ಮುತ್ತಿಗೆ ಹಾಕಿ ನಂತರ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಾರೆ. ಒಳಗೆ ಯಾವುದೇ ಅಧಿಕಾರಿ ಕೂಡ ಪ್ರವೇಶ ಮಾಡದೇ ಇರೋ ರೀತಿ ಬಂಧಿಸಿದ್ದಾರೆ. ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹ ಆಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹ ಆಗಿದೆ. JJM ಯೋಜನೆಯಡಿ ಪೈಪ್ಲೈನ್ ಅಳವಡಿಸಿ ಸುಮಾರು 2 ವರ್ಷಗಳಾಗಿದೆ. ಪಂಚಾಯಿತಿಯವರು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಆದರೆ JJM ಯೋಜನೆ ಮೂಲಕ ನಮಗೆ ನೀರು ಸರಬರಾಜು ಮಾಡ್ತಾಯಿಲ್ಲ. ಹಳೆ ಪೈಪ್ನಲ್ಲಿ ನೀರು ಸರಬರಾಜು ಮಾಡ್ತಾಯಿದ್ದು ಅದು 3 ದಿನಕ್ಕೊಂದು ಸಾರಿ ನೀರು ಸರಬರಾಜು ಆಗುತ್ತೆ. ಸಮರ್ಪಕವಾಗಿ ಸರಬರಾಜು ಆಗ್ತಾಯಿಲ್ಲ. ನೀರು ಸರಬರಾಜು ಮಾಡೋ ದಿನ ಪ್ರತಿ ಮನೆಯಲ್ಲೂ ಕೂಡ ನೀರು ತಗೊಳ್ಳೋದಕ್ಕೆ ಇಬ್ಬರು ಇರಬೇಕು. ಎಲ್ಲ ಗುಂಡಿ ಒಳಗಿಂದ ಒಬ್ಬರು ಎತ್ಕೊಡ್ಬೇಕು, ಆಮೇಲೆ ಒಬ್ಬರು ನೀರು ಎತ್ಕೋಬೇಕು. ಈ ರೀತಿ ಸಮಸ್ಯೆ ಇದೆ. ತಾಲೂಕು ಎರ್ತಲೆ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ನಮ್ಮ ಬಸವಟಿಗೆ ಗ್ರಾಮಸ್ಥರು ಪ್ರತಿಭಟನೆ ಉದ್ದೇಶ ಏನೆಂದರೆ, ನಮ್ಮ ಬಸವಟಿಗೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಸುಮಾರು ಒಂದು 60-70 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಕೂಡ ಮಾಡಿ ಪ್ರತಿ ಮನೆಗೂ ಕೂಡ ನೀರನ್ನ ಬಿಡ್ತೇವೆ ಅಂತಂದ್ಬಿಟ್ಟು ಕಾಮಗಾರಿ ಕಳೆದ 3 ವರ್ಷದಿಂದ ನಡೀತು. ಆದರೆ ಗ್ರಾಮ ಪಂಚಾಯಿತಿಯವರು ಏನು ಕಾಮಗಾರಿ ಪೂರ್ಣಗೊಳಿದರೂ ಕೂಡ ಇವರು ವಶಕ್ಕೆ ಪಡ್ಕೊಂಡಿದ್ದಾರೆ, ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಇವರು ಗ್ರಾಮ ಪಂಚಾಯತಿಯವರು ನೀರನ್ನ ಸಮರ್ಪಕವಾಗಿ ನಾವು ನೀರು ಬಿಡ್ತೀವಿ ಅಂತೇಳಿ. ಆದರೆ ಸಮರ್ಪಕವಾಗಿ ಇದುವರೆಗೂ ಕೂಡ ಒಂದು ದಿನ ಆ ನಲ್ಲಿನಲ್ಲಿ ನೀರು ಬಂದಿಲ್ಲ. ಎಲ್ಲ ನೀರಿನ ನಲ್ಲಿಗಳಲ್ಲೂ ತುಕ್ಕು ಹಿಡಿದು ಬಿದ್ದಿವೆ, ನಲ್ಲಿಗಳು ಎಲ್ಲ ಮುರಿದು ಬಿದ್ದಿದ್ದಾವೆ. ನಾವು ಹಲವಾರು ಬಾರಿ ನಮ್ಮ ಕುಡಿಯೋ ನೀರು ಹೇಳಬಲ್ಲಿ ಮನವರೆಗೂ ಗಮನಕ್ಕೆ ತಂದೋ, ಅವ್ರ PDO ರಾಜಶೇಖರ್ ಗಮನಕ್ಕೆ ತಂದೋ. ಆದರೆ ಇದುವರೆಗೂ ಕೂಡ ಅದನ್ನು ಯಾವುದೇ ರೀತಿಯಲ್ಲಿ ನೀರು ಹರಿಸಿ ಬಿಡುವಂಥ ಕೆಲಸ ಮಾಡಿಲ್ಲ, ಅದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿಲ್ಲ. ಆದ್ದರಿಂದ ನಾವು ಇವತ್ತು ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಕುಡಿಯೋ ನೀರಿನ ಹೇಳಬಲ್ಲಿ ಸಮಸ್ಯೆ ಹೇಳಿದ್ರೆ ಉಡಾಫೆ ಉತ್ತರ ಮನು ಏನಂತ ಹೇಳ್ತಾರೆ, ನಾವು ಪಂಚಾಯತಿಯವರು ಸುಪರ್ದಿಗೆ ತಗೊಂಡಿದ್ದಾರೆ, ನಮ್ಮ ಹ್ಯಾಂಡ್ ಅವ್ರಿಗೆ ಬರಲ್ಲ, ಇದು ಪಂಚಾಯತಿಯವ್ರು ಮಾಡಬೇಕು ಅಂತ. ಪಂಚಾಯತಿಯವ್ರು ಕೇಳಿದ್ರೆ ಅನುದಾನ ಇಲ್ಲ, ನಾವೆಲ್ಲಿ ಮಾಡಿ ಅಂತ ಇವ್ರು ಹೇಳ್ತಾರೆ. ಹಾಗಾದ್ರೆ ಸಮಸ್ಯೆನ ಬಗೆಹರಿಸೋರು ಯಾರು? ಪಂಚಾಯತಿ PDO ಬಗೆಹರಿಸ್ತಾರೆ, ಕುಡಿಯೋ ನೀರು ಹೇಳಬಲ್ಲಿ ಬರೆಸ್ತಾರೆ, ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರು ಬಂದು ಮನವಿ ತಗೊಂಡು ನಮ್ಮ ಸಮಸ್ಯೆ ಬಗೆಯವರು ಕೂಡ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟ ನಿಲ್ಲಲ್ಲ. ಸಮರ್ಪಕವಾಗಿ ನಲ್ಲಿನಲ್ಲಿ ಏನು ಇವ್ರು ಹೇಳ್ದಂಗೆ, ನಮ್ಮ ಗ್ರಾಮದ ಯಜಮಾನ್ರು ಹೇಳ್ದಂಗೆ ಇಬ್ಬಿಬ್ರು ಬೇಕು ನೀರು ತೆಗಿಬೇಕಾರೆ. ಇವು ಮಾಡಿರ್ತಕ್ಕಂಥ ಸ್ಟ್ಯಾಂಡ್ ಮಾಡಿ ಪ್ರತಿಯೊಂದು ಮನೆಗೂ ನೀರು ಬಿಡ್ತೀನಿ ಅನ್ನೋ ಯೋಜನೆ ಯಾಕೆ ಮಾಡಿದವು? ಪಕ್ಕದ ಬೀದಿಲೆಲ್ಲ ಸ್ಟ್ಯಾಂಡ್ಗಳು ಬರ್ತವೆ, ನಮ್ಮ ಬೀದಿಲಿ ಎಲ್ಲ ಇಬ್ಬಿಬ್ರು ಬೇಕು, 3 ಜನ ಬೇಕು ನೀರು ಹಿಡಿಬೇಕಾರೆ. ಯಾರು ವಯಸ್ಸಾದವರೆಲ್ಲ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ, ವಯಸ್ಸಾದ ಮಹಿಳೆಯರೇ ಕೂತಿದ್ದಾರೆ. ಆ ಗುಂಡಿಯಿಂದ ಬಿದ್ದು ಅವ್ರ ನಮ್ಮ ಕೈಯ ಕಾಲ ಮುರ್ಕೊಂಡ್ರೆ ಜವಾಬ್ದಾರಿ ಅವರು. ಆದ್ರಿಂದ ಇಂಥ ಅಸಮರ್ಥ ಅಧಿಕಾರಿಗಳನ್ನ ನಮ್ಮ ಶಾಸಕರು ಮೊದಲು ಇವ್ರನ್ನ ವರ್ಗಾವಣೆ ಮಾಡಿ ಫಸ್ಟ್ ಇವರು ಬುದ್ಧಿ ಕಲಿಸ್ಬೇಕು. ನಮ್ಮ ಶಾಸಕರ ಗಮನಕ್ಕೂ ತತ್ತಾ ಇದೀವಿ ಈಗ. ಯಾಕೆಂತಂದ್ರೆ ಈ ಇಂಥ ಅಸಮರ್ಥ PDOಗಳಿಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. PDOನೂ ಇಲ್ಲ, ಇವನು ಬಂದು ಅದಕ್ಕಾಗಿ ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋದು. ಜಾಸ್ತಿ ನೀರು ಬಿಡ್ತಾ ಇಲ್ಲ. ಎಷ್ಟು ದಿನಕ್ಕೆ ಬಿಡ್ತಾರೆ? 3 ದಿನಕ್ಕೊಂದ್ಸತಿ. ಈಗ 3 ದಿನಕ್ಕೆ ಸಾಕಾಗ್ತಾವ? ನೀವು ಹಿಡ್ಕೊಳ್ತೀರಲ್ಲ, ಅದನ್ನೇ ಬಳಸ್ಕೊತೀವಿ. ಸಾಲದಿಂದ ತುಂಬಿರೋ ಮನೆ ಇರ್ತಾವ, ಇಸ್ಕೊಂಡ್ ಬಳಸ್ತೀವಿ. ಅದು ಸಾಲ. ಈಗ ಬೇರೆ ಕಡೆ ನೀರು ತರಕ್ಕೆ ಎಲ್ಲರೂ ಹೋಯ್ತೀರಾ? ನಾವು ಬೇರೆ ಕಡೆ ನೀರು ತತ್ತವರ ಗಣಸ್ಗಳು ಎಲ್ಲಿ ತಗೊಬರ್ತಾರೆ? ದೇವಸ್ಥಾನ ಪಂಪ್ಸೆಟ್ ಅಲ್ಲಿ ತಗೊಬರ್ತಾರ? ಎಷ್ಟು ದಿನದ ಸಮಸ್ಯೆ ಆಗಿದೆ ನಿಮ್ಗೆ? 2 ವರ್ಷದ ಸಮಸ್ಯೆ, ನದಿ ಹಾಕೋದು ಸಮಸ್ಯೆ. ಬಸವಟಿಗೆ ಗ್ರಾಮಕ್ಕೆ ಕುಡಿಯುವ ನೀರನ್ನು ಸಮರ್ಪಕವಾಗಿ ಹರಿಸಲಾಗದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ, ನೀರು ಸಮರ್ಪಕವಾಗಿ ನೀರು ಕೊಡಲಾಗದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಬೇಕೇ ಬೇಕು.